Hey everyone, welcome back to Accountancy Easy Learn. I am Darshana Hegde here to teach you accountancy easily. ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನಲ್ಲಿ ನಾವು ಕ್ವಶನ್ ಬ್ಯಾಂಕಿನ 4th ಕ್ವಶನನ್ನು ಸಾಲ್ವ್ ಮಾಡೋಣ. ದಟ್ ಈಸ್ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಕೊರಟಗೆರೆ. ಇಲ್ಲಿ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/1/2017 ಅಂತ ಇದೆ. ಹಾಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/12/2017 ಇದೆ. ನಮಗೆ ಮೊದಲು ಬೇಕಾಗಿರುವಂಥ ಇನ್ಫಾರ್ಮೇಷನ್ ಕರೆಂಟ್ ಇಯರ್ ಯಾವುದು ಅನ್ನೋದಲ್ವಾ. ಇಲ್ಲಿ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವಾಗ ಎಂಡ್ ಆಗಿದೆಯೋ ಅದು ಕರೆಂಟ್ ಇಯರ್ ಎಂಡ್ ಆಗಿರುತ್ತೆ. ಆ್ಯಂಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ 31/12/2017ಗೆ ಎಂಡ್ ಆಗಿದೆ ಅಲ್ವಾ. ಸೊ ದ್ಯಾಟ್ ಮೀನ್ಸ್ ಡಿಸೆಂಬರ್ 31 ಇಸ್ ದಿ ಲಾಸ್ಟ್ ಡೇಟ್ ಆಫ್ ದಟ್ ಇಯರ್. ಓಕೆ, ಇಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಗಿ ಡಿಸೆಂಬರಿಗೆ ಎಂಡ್ ಆಗ್ತಾ ಇದೆ. ಸೊ 2017 ಇಸ್ ದಿ ಕರೆಂಟ್ ಇಯರ್. ಇನ್ ಆಲ್ಮೋಸ್ಟ್ ಆಲ್ ಕೇಸಸ್ 31st March ವಿಲ್ ಬಿ ದಿ ಕ್ಲೋಸಿಂಗ್ ಡೇಟ್. ಬಟ್ ಇನ್ ದಿಸ್ ಕೇಸ್ ಡಿಸೆಂಬರ್ 31 ಇಸ್ ದಿ ಲಾಸ್ಟ್ ಡೇಟ್. ಇಲ್ಲಿ ಡೇಟ್ ಹಾಕುವಾಗ ಕರೆಕ್ಟಾಗಿ ಡೇಟನ್ನು ನೋಡಿಕೊಂಡು ಇಯರ್ ಎಂಡ್ ಯಾವುದು ಅನ್ನೋದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಬರಿಬೇಕಾಗತ್ತೆ. ಸೊ ಇದು ಮೊದಲನೇದಾಯಿತು. ಇನ್ನು ನೆಕ್ಸ್ಟ್ ಅಂದರೆ ಫಾರ್ಮ್ಯಾಟನ್ನು ರೆಡಿ ಮಾಡ್ಕೊಳ್ಳೋದು. ನೀವು ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಎಷ್ಟು ಸ್ಪೇಸ್ ಬೇಕಾಗ್ಬೋದು ಎರಡು ಫಾರ್ಮ್ಯಾಟಿಗೆ ಅಂಥೇಳಿ ಬಿಟ್ಟುಕೊಂಡಿರಬೇಕು. ಅದೇ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಇಲ್ಲಿ ಡೆಬಿಟ್ ಕ್ರೆಡಿಟನ್ನು ಬರೆಯೋದನ್ನು ಮರಿಬಾರ್ದು. ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ, ಅದು ಗಮನದಲ್ಲಿರಲಿ. ಹಾಗೆ ಅಮೌಂಟಿಗೆ ರುಪೀಸನ್ನು ಬರಿಬೇಕು. ನೀಟಾಗಿ ಇದನ್ನು ಹಾಕ್ಕೊಳ್ತೀವಿ. ಆ್ಯಂಡ್ ನಿಮ್ಮಲ್ಲಿ ಕೆಲವರು ಕೇಳ್ತೀರಿ, ಇದು ಇಷ್ಟೇ ಸ್ಪೇಸ್ ಬೇಕು ಅಂಥೇಳಿ ಹೇಗೆ ಗೊತ್ತಾಗುತ್ತೆ ಮೇಡಮ್ ಅಂಥೇಳಿ. ವೆರಿ ಈಸಿ. ಒಂದ್ಸಲ ಈ ಪ್ರಾಬ್ಲಮನ್ನು ನೀವು ಗಮನಿಸಿದರೆ ಸಾಮಾನ್ಯವಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಎಷ್ಟು ಐಟಮ್ಸ್ ಬರ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಐಟಮ್ಸ್ ಬರ್ಬೋದು ಅನ್ನೋದು ಅಂದಾಜಾಗುತ್ತೆ. ಅದರ ಬೇಸ್ ಮೇಲೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಸೊ ಇನ್ನು ಕೆಲವರು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಮೊದಲು ಪ್ರಿಪೇರ್ ಮಾಡಿ ಅದರಲ್ಲಿ ಎಲ್ಲ ಎಂಟ್ರಿ ಹಾಕಿ ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ. ಬಟ್ ನಾನು ಹೇಳ್ಕೊಡ್ತಾ ಇರುವಂಥ ಈ ಮೆಥಡ್ ಏನಿದೆ ಇದು ಈಸಿ ಆಗುತ್ತೆ. ಯಾವುದೇ ಐಟಮ್ ಕೂಡ ಬಿಟ್ಟು ಹೋಗೋದಿಲ್ಲ. ಇದರಲ್ಲಿರೋ ಎಲ್ಲ ಐಟಮ್ಗೂ ಕೂಡ ನಾವು ಇಫೆಕ್ಟನ್ನು ಕೊಡ್ತೀವಿ. ಸೊ ಹೀಗೆ ಒಂದು ಅಕೌಂಟನ್ನು ಮೊದಲು ಮಾಡಿ ಮುಗಿಸಿ ಆಮೇಲೆ ಇನ್ನೊಂದು ಅಕೌಂಟ್ ಮಾಡೋದ್ರಿಂದ ಯಾವುದಾದ್ರೂ ಐಟಮ್ ಅಥವಾ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಈ ಮೆಥಡನ್ನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಒಂದ್ಸಲ ಇದು ರೂಢಿ ಆದ ನಂತರ ನಿಮಗೆ ಖಂಡಿತವಾಗಿ ಈ ಮೆಥಡ್ ಈಸಿ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ಮೊದಲನೇ ಸ್ಟೆಪ್ ಅಂದರೆ ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಲ್ಲ ಐಟಮ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಲ್ವಾ. ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಮಾರ್ಕ್ ಮಾಡ್ಕೋತಾ ಬರ್ತೀವಿ. ಇದಕ್ಕೋಸ್ಕರ ನಾವೊಂದು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ಕ್ವಶನ್ ಪೇಪರಲ್ಲಿ ಕೂಡ ಪೆನ್ನಿಂದ ಮಾರ್ಕ್ ಮಾಡಬಾರ್ದು. ಸೊ ಪೆನ್ಸಿಲಲ್ಲಿ ಸಣ್ಣದಾಗಿ ಒಂದು ಮಾರ್ಕ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳೋಣ. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದಿ ಇಯರ್ ಇದೆ. ಸೊ ಇದು ಯಾವುದ್ರ ಮೇಲೆ ಅಡ್ಜಸ್ಟ್ ಆಗುತ್ತೆ? ಸಬ್ಸ್ಕ್ರಿಪ್ಷನ್ ಮೇಲೆ ಅಲ್ವಾ. ಸೊ ಸಬ್ಸ್ಕ್ರಿಪ್ಷನ್ಗೆ ಹೋಗಿ ಒಂದು ಸಣ್ಣ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದಿ ಇಯರ್ ಅಂತ ಇದೆ. ಇದು ಕೂಡ ಸಬ್ಸ್ಕ್ರಿಪ್ಷನ್ ಮೇಲೇ ಅಡ್ಜಸ್ಟ್ ಆಗೋದ್ರಿಂದ ಇನ್ನೊಂದು ಮಾರ್ಕ್ ಹಾಕೋತೀನಿ. ನೆಕ್ಸ್ಟ್ ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಬೈ 5000 ಅಂತ ಇದೆ. ಸೊ ಸ್ಪೋರ್ಟ್ಸ್ ಮಟೀರಿಯಲ್ಗೆ ಹೋಗ್ತೀವಿ. ಇಲ್ಲಿ ಸೆಟ್ ಸೈಡಲ್ಲಿ ಇದೆ ನೋಡಿ, ಇದ್ರ ಮೇಲೆ ಒಂದು ಮಾರ್ಕ್ ಹಾಕೋತೀವಿ. ನೆಕ್ಸ್ಟ್ ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್ ಅಂತ ಇದೆ. ಎಂಟ್ರೆನ್ಸ್ ಫೀಸ್ ಇಲ್ಲಿದೆ ನೋಡಿ, ಇದು ಪೂರ್ತಿಯಾಗಿ ಕ್ಯಾಪಿಟಲೈಸ್ ಆಗಿದೆ. ಸೊ ಸಿ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಇದೆ. ಸೊ ಲೈಟಿಂಗ್ ಚಾರ್ಜಸ್ ಎಲ್ಲಿದೆ ನೋಡ್ಕೊಳ್ಳೋಣ. ಇಟ್ ಈಸ್ ಹಿಯರ್. ಸೊ ಇಲ್ಲೊಂದು ಮಾರ್ಕ್ ಹಾಕ್ಕೋತೀವಿ. ಇದು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಅಂದರೆ 1 by 1 ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮ್ಸಿಗೆ ಎಂಟ್ರಿ ಹಾಕ್ತಾ ಬರೋದು. ಮೊದಲಿಗೆ ಲಯಾಬಿಲಿಟಿ ಸೈಡಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ಸಿಗೆ ಈಗ ಎಂಟ್ರಿ ಹಾಕೋದಿಲ್ಲ, ನಾವು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಇದಕ್ಕೊಂದು ರೈಟ್ ಮಾರ್ಕ್ ಹಾಕಿಟ್ಕೊಳ್ಳೋಣ. ಅದೇ ರೀತಿ ಇದು ಯಾವುದರಲ್ಲಿ ಅಡ್ಜಸ್ಟ್ ಆಗುತ್ತೆ? ಸ್ಯಾಲ್ರಿಲಿ. ಸೊ ಸ್ಯಾಲ್ರಿಗೆ ಹೋಗಿ ಒಂದು ಅಡ್ಜಸ್ಟ್ಮೆಂಟ್ ಇದೆ ಅಂಥೇಳಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್. ಸೊ ಕ್ಯಾಪಿಟಲ್ ಫಂಡ್ ಮೀನ್ಸ್ ಇಟ್ ಈಸ್ ದಿ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರೋದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತಲ್ವಾ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಏನಂತ ಬರಿತೀವಿ? ಇದಕ್ಕೆ ನಾವು ಕ್ಯಾಪಿಟಲ್ ಫಂಡ್ ಅಂಥೇಳಿ ಬರೆದು ಅಂಡರ್ಲೈನ್ ಮಾಡಿ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರಿಬೇಕು. ಇಟ್ ಈಸ್ 32,500. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬಂದರೆ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರೋದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಇದು ಆಲ್ರೆಡಿ ಮತ್ತಿನ್ನೊಂದು ಕಡೆ ರಿಪೀಟ್ ಆಗಿರುತ್ತೆ. ದಟ್ ಈಸ್ ಇನ್ ರಿಸಿಟ್ ಸೈಡ್. ನೋಡಿ, ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 7,300 ಇದೆ. ಕ್ಯಾಶ್ ಬ್ಯಾಲೆನ್ಸ್ 7,300 ಇದೆ. ಈ ರೀತಿ ಒಂದು ಐಟಮ್ ಇನ್ನೊಂದು ಕಡೆ ರಿಪೀಟ್ ಆಗಿದೆ ಎರಡು ಸ್ಟೇಟ್ಮೆಂಟಲ್ಲಿ ಅಂತಂದರೆ ನಾವು ಅದಕ್ಕೆ ರೌಂಡ್ ಅಪ್ ಮಾಡ್ಕೊಳ್ತೀವಿ. ಆ ಎಂಟ್ರಿ ಎಲ್ಲೂ ಬರೋದಿಲ್ಲ. ಇಲ್ಲಿ ನಾವು ಅಮೌಂಟ್ ಸೇಮ್ ಇದೆ ಅಂತ ಹೇಳಿ ರೌಂಡ್ ಅಪ್ ಮಾಡ್ತಾ ಇಲ್ಲ, ಬದಲಾಗಿ ಇಲ್ಲಿ ಐಟಮ್ ಕೂಡ ಸೇಮ್ ಇದೆ ನೋಡಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಕೊಟ್ಟಿದ್ರೆ ಅದು ಕೂಡ ಕ್ಯಾಶ್ನ ಓಪನಿಂಗ್ ಬ್ಯಾಲೆನ್ಸೇ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಕೂಡ ಕ್ಯಾಶ್ನ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ರೌಂಡ್ ಅಪ್ ಮಾಡ್ಕೊಳ್ತೀವಿ.
ಸೊ ನೆಕ್ಸ್ಟ್ ನೋಡಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ. ಅಗೇನ್ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಇದಕ್ಕೆ ಈಗ ಎಂಟ್ರಿ ಹಾಕೋದಿಲ್ಲ, ರೈಟ್ ಮಾರ್ಕ್ ಹಾಕಿಟ್ಕೊಳ್ಳೋಣ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್. ನಾನು ಹಿಂದಿನ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೇ ನಿಮಗೆ ಹೇಳಿದ್ದೆ, ಯಾವುದೇ ಅಸೆಟನ್ನು ಬರೆಯುವಾಗ ಅಥವಾ ಲಯಾಬಿಲಿಟಿನ ಬರೆಯುವಾಗ ಒಂದ್ಸಲ ಇಲ್ಲೇನಾದರೂ ಎಡಿಷನ್ ಆಗಿದೆಯಾ ಅಥವಾ ಸೇಲ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನೋಡೋಣ, ಸ್ಪೋರ್ಟ್ಸ್ ಮಟೀರಿಯಲ್ ಅನ್ನುವಂಥ ಐಟಮ್ ಇಲ್ಲಿ ಬಂದಿದೆ ನೋಡಿ, ಪರ್ಚೇಸ್ ಆಗಿದೆ. ಸೊ ಇದಕ್ಕೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಸ್ಪೇಸನ್ನು ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಬೇಕು. ಸ್ಪೋರ್ಟ್ಸ್ ಮಟೀರಿಯಲ್ ಇಸ್ ಅನ್ ಅಸೆಟ್, ರೈಟ್? ಸೊ ಗೋಸ್ ಟು ಅಸೆಟ್ ಸೈಡ್. ಆ್ಯಂಡ್ ಇದಕ್ಕೆ ಆಲ್ರೆಡಿ ಒಂದು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಾವು ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ, 16,000. ಆ್ಯಂಡ್ ನೆಕ್ಸ್ಟ್ ಒನ್ ಫರ್ನಿಚರ್. ಫರ್ನಿಚರ್ಗೆ ಎಲ್ಲಾದರೂ ಎಡಿಷನ್ ಆಗಿದೆಯಾ ಅಂತ ನೋಡೋಣ. ಇಲ್ಲಾದರೂ ಫರ್ನಿಚರ್ ಬಂದಿದೆಯಾ ನೋಡ್ಕೊಳ್ಳಿ. ಸೊ ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಇದನ್ನು ನಾವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರಿಬೋದು. ಸೊ ಇಲ್ಲೊಂದೆರಡು ಸ್ಪೇಸ್ ಬಿಟ್ಕೊಂಡು ಕೆಳಗಡೆ ಬರೆಯೋಣ. ಫರ್ನಿಚರ್ ಇಟ್ ಈಸ್ 10,000. ನೆಕ್ಸ್ಟ್ ಅಲ್ಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ ಮುಗಿದಿದೆ. ಇಲ್ಲಿ ಎರಡು ರೈಟ್ ಮಾರ್ಕ್ ಹಾಕಿಟ್ಕೊಂಡಿದ್ದೀವಿ. ಇದನ್ನು ಎಲ್ಲ ಐಟಮ್ ಟ್ರಾನ್ಸ್ಫರ್ ಆದಮೇಲೆ ನಂತರ ಅಡ್ಜಸ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಿಗೆ ಬಂದರೆ ಇದರ ರೂಲ್ ನಿಮಗೆ ಗೊತ್ತಿದೆ ಅಲ್ವಾ? ರಿಸಿಟ್ ಸೈಡಲ್ಲಿರೋದು ಎಲ್ಲ ರೆವೆನ್ಯೂ ಐಟಮ್ ಇನ್ಕಮ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಅದೇ ರೀತಿ ಎಲ್ಲ ಕ್ಯಾಪಿಟಲ್ ಐಟಮ್ ಲಯಾಬಿಲಿಟಿ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಅದೇ ರೀತಿ ಪೇಮೆಂಟ್ ಸೈಡಲ್ಲಿರುವಂಥ ಎಲ್ಲ ರೆವೆನ್ಯೂ ಐಟಮ್ ಎಕ್ಸ್ಪೆನ್ಸ್ ಸೈಡ್ಗೆ ಹೋಗುತ್ತೆ. ಅದೇ ರೀತಿ ಪೇಮೆಂಟ್ ಸೈಡಲ್ಲಿರುವಂಥ ಎಲ್ಲ ಕ್ಯಾಪಿಟಲ್ ಐಟಮ್ಸ್ ಅಸೆಟ್ ಸೈಡಿಗೆ ಹೋಗುತ್ತೆ. ಈ ರೂಲ್ ನಿಮಗೆ ಗೊತ್ತಿರಬೇಕು ಟ್ರಾನ್ಸ್ಫರ್ ಮಾಡುವಾಗ. ಸೊ ಮೊದಲನೇ ಐಟಮ್ ನೋಡೋಣ, ರಿಸಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಲ್ರೆಡಿ ರೌಂಡ್ ಅಪ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಎಲ್ಲೂ ಎಂಟ್ರಿ ಆಗೋದಿಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರಿಪ್ಷನಿಗೆ 3 ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಸೊ 3 ಲೈನನ್ನು ಬಿಟ್ಟು ಬರಿತೀವಿ. ಇಟ್ ಈಸ್ ಅನ್ ಇನ್ಕಮ್, ರೆವೆನ್ಯೂ ಐಟಮ್ ಅಲ್ವಾ? ಸೊ ಇನ್ಕಮ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಬೈ ಸಬ್ಸ್ಕ್ರಿಪ್ಷನ್ ಆ್ಯಂಡ್ 38,000 ಇದೆ. ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. 3 ಲೈನ್ಸನ್ನು ಬಿಟ್ಟು ನೆಕ್ಸ್ಟ್ ಬರೀರಿ. ನೆಕ್ಸ್ಟ್ ಐಟಮ್ ಎಂಟ್ರೆನ್ಸ್ ಫೀಸ್. ಎಂಟ್ರೆನ್ಸ್ ಫೀಸ್ ಸಿ ಅಂತ ಬರ್ಕೊಂಡಿದ್ದೀವಿ. ಮೀನ್ಸ್ ಫುಲ್ಲಿ ಇದನ್ನು ಕ್ಯಾಪಿಟಲೈಸ್ ಮಾಡಬೇಕು. ಕ್ಯಾಪಿಟಲೈಸ್ ಮಾಡಬೇಕು ಅಂತಂದರೆ ಕ್ಯಾಪಿಟಲ್ ಐಟಮ್ ಆಗಿ ತೊಗೋತೀವಿ, ಕ್ಯಾಪಿಟಲ್ ಫಂಡಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಪ್ಲಸ್ ಎಂಟ್ರೆನ್ಸ್ ಫೀಸ್. ಏನೂ ಕೊಟ್ಟಿರಲಿಲ್ಲ ಅಂತಂದರೆ ಇದನ್ನು ರೆವೆನ್ಯೂ ಐಟಮ್ ಆಗಿ ಇನ್ಕಮ್ ಸೈಡಲ್ಲಿ ತೊಗೋಬೇಕು. ಇಲ್ಲಿ ಕ್ಯಾಪಿಟಲೈಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಸೊ ಇದನ್ನು ಆ್ಯಡ್ ಮಾಡ್ತೀವಿ ಕ್ಯಾಪಿಟಲ್ ಫಂಡ್ಗೆ. ನೆಕ್ಸ್ಟ್ ನೋಡಿ, ಟು ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಇಟ್ ಈಸ್ ಅ ರೆವೆನ್ಯೂ ಐಟಮ್, ರೈಟ್? ಸೊ ಗೋಸ್ ಟು ಇನ್ಕಮ್ ಸೈಡ್. ಆ್ಯಂಡ್ ಒಂದು 3 ಲೈನ್ ಬಿಟ್ಟು ಬರೆಯೋಣ ಇಲ್ಲಿ. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಇಟ್ ಈಸ್ 200. ನೆಕ್ಸ್ಟ್ ನೋಡಿ, ಟು ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್. ಸ್ಪೋರ್ಟ್ಸ್ ಮಟೀರಿಯಲನ್ನು ಸೇಲ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ರೆವೆನ್ಯೂ ಐಟಮ್. ನೀವು ಕೇಳ್ಬೋದು, ಸ್ಪೋರ್ಟ್ಸ್ ಮಟೀರಿಯಲ್ ಅನ್ನೋದು ಅಸೆಟ್ ಅಲ್ವಾ ಮೇಡಮ್, ಯಾಕೆ ರೆವೆನ್ಯೂ ಐಟಮ್ ತೊಗೋಬೇಕು ಅಂಥೇಳಿ. ಸೊ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲನ್ನು ಸೇಲ್ ಮಾಡಿದರೆ ಇಟ್ ಈಸ್ ರೆವೆನ್ಯೂ ಐಟಮ್. ಸೊ ವಿ ಹ್ಯಾವ್ ಟು ಟೇಕ್ ಇಟ್ ಅಂಡರ್ ಇನ್ಕಮ್ ಸೈಡ್, ನಾಟ್ ಇನ್ ಸ್ಪೋರ್ಟ್ಸ್ ಮಟೀರಿಯಲ್. ಸ್ಪೋರ್ಟ್ಸ್ ಮಟೀರಿಯಲಲ್ಲಿ ಲೆಸ್ ಮಾಡೋ ಹಾಗಿಲ್ಲ. ಸೊ ಬೈ ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ ಇಟ್ ಈಸ್ 1,200. ನೆಕ್ಸ್ಟ್ ನೋಡಿ, ರೆಂಟ್ ಇದೆ. ರೆಂಟ್ ಇದು ಕೆಲವೊಂದು ಸಲ ಎಕ್ಸ್ಪೆನ್ಸ್ ಆಗಿರುತ್ತೆ, ಕೆಲವೊಂದು ಸಲ ಇನ್ಕಮ್ ಆಗಿರುತ್ತೆ. ನೋಡಿ, ರಿಸಿಟ್ ಸೈಡಲ್ಲಿ ಬಂದಿದೆ ಅಂತಂದರೆ ಅದು ಇನ್ಕಮ್ಮೇ ಆಗಿರುತ್ತೆ. ಯಾಕೆ ಹೇಳಿ, ರಿಸಿಟ್ ಆಗಿದ್ದು ಅಂದರೆ ರಿಸೀವ್ ಆಗಿರೋದು. ರೆಂಟ್ ರಿಸೀವ್ ಆದರೆ ಅದು ಇನ್ಕಮ್ ಅಲ್ವಾ, ಹಾಗಾಗಿ ನಾವು ಇಲ್ಲಿ ತೊಗೋತೀವಿ. ನೀವು ಕೆಲವರು ಕನ್ಫ್ಯೂಸ್ ಮಾಡ್ಕೋತೀರಿ, ಎಕ್ಸ್ಪೆನ್ಸ್ ಸೈಡಿಗೆ ಹಾಕ್ತೀರಿ ರೆಂಟ್ ಅಂದ ತಕ್ಷಣ. ದಟ್ ಈಸ್ ನಾಟ್ ಲೈಕ್ ದ್ಯಾಟ್. ರಿಸಿಟ್ ಸೈಡಲ್ಲಿದ್ದರೆ ಅದು ಇನ್ಕಮ್ ಆಗುತ್ತೆ, ಅದೇ ರೀತಿ ಪೇಮೆಂಟ್ ಸೈಡಲ್ಲಿದ್ದರೆ ಅದು ಎಕ್ಸ್ಪೆನ್ಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಬರೆಯೋಣ, ಬೈ ರೆಂಟ್ 7,000. ಓಕೆ, ನೆಕ್ಸ್ಟ್ ಪೇಮೆಂಟ್ ಸೈಡಿಗೆ ಬರೋಣ. ಪೇಮೆಂಟಲ್ಲಿ ಮೊದಲನೇದು ಸ್ಯಾಲರಿ. ಸ್ಯಾಲರಿ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ಸೊ ಇನ್ನರ್ ಕಾಲಮಲ್ಲಿ ಬರ್ಕೋತೀವಿ ಟು ಸ್ಯಾಲರಿ. ನೋಡಿ, ಇದು ರೆವೆನ್ಯೂ ಐಟಮ್ ಆಗಿರೋದ್ರಿಂದ ಎಕ್ಸ್ಪೆನ್ಸ್ ಸೈಡಿಗೆ ಎಂಟ್ರಿ ಆಗ್ತಾ ಇದೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್. ಇಟ್ ಈಸ್ ಕ್ಯಾಪಿಟಲ್ ಐಟಮ್, ಅಂದರೆ ಎಡಿಷನ್ ಆಗ್ತಾ ಇದೆ, ಒಂದು ಅಸೆಟ್ ಬರ್ತಾ ಇದೆ. ಸೊ ಇದನ್ನು ನಾವು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ಸ್ಪೋರ್ಟ್ಸ್ ಮಟೀರಿಯಲ್ ಇರಲಿಲ್ಲ ಅಂದರೆ ಸಪ್ರೇಟ್ ಐಟಮ್ ಆಗಿ ತೋರಿಸ್ತಿದ್ವಿ. ಬಟ್ ಆಲ್ರೆಡಿ ಒಂದು ಸ್ಪೋರ್ಟ್ಸ್ ಮಟೀರಿಯಲ್ ಇದೆ, ಅದಕ್ಕೆ ಎಡಿಷನ್ ಆಗಿದೆ ಅಲ್ವಾ. ಸೊ ಪ್ಲಸ್ ಎಡಿಷನ್ ಅಂತ ತಗೊಳ್ಳೋಣ ಇಲ್ಲಿ. ಪ್ಲಸ್ ಎಡಿಷನ್ 6,000. ನೆಕ್ಸ್ಟ್ ನೋಡಿ, ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಗೇನ್ ಕ್ಯಾಪಿಟಲ್ ಐಟಮ್. ಇದು ಕೂಡ ಒಂದು ಅಸೆಟ್, ಹಾಗಾಗಿ ಇಲ್ಲಿ ತೊಗೋತೀವಿ ನಾವು. ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದಿದ್ದರೆ ಅದಕ್ಕೆ ಎಡಿಷನ್ ಅಂತ ಹೇಳಿ ಸೇರಿಸ್ತೀವಿ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಸಪ್ರೇಟ್ ಐಟಮ್ ಆಗಿ ತೋರಿಸ್ತೀವಿ. ಸೊ 20,000. ನೆಕ್ಸ್ಟ್ ಫಿಕ್ಸ್ಡ್ ಡಿಪಾಸಿಟ್. ಫಿಕ್ಸ್ಡ್ ಡಿಪಾಸಿಟ್ ಮೀನ್ಸ್
ಅಗೇನ್ ಒನ್ ಇನ್ವೆಸ್ಟ್ಮೆಂಟ್. ಓಕೆ, ಇದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದನ್ನು ಸಪ್ರೇಟಾಗಿ ಫಿಕ್ಸ್ಡ್ ಡಿಪಾಸಿಟ್ ಅಂತಾನೆ ತೋರಿಸೋಣ. ಇಟ್ ಈಸ್ ಎನ್ ಅಸೆಟ್, ನಾಟ್ ಆನ್ ಎಕ್ಸ್ಪೆನ್ಸ್. ಓಕೆ, ಇದು ಕ್ಯಾಪಿಟಲ್ ಐಟಮ್ ಆಗುತ್ತೆ. ಸೊ ಇಲ್ಲಿ ನಾವು ತಗೊಳ್ಳೋಣ ಫಿಕ್ಸ್ಡ್ ಡಿಪಾಸಿಟ್ ಆರ್ ಇನ್ವೆಸ್ಟ್ಮೆಂಟ್ ಅಂಡರಲ್ಲಿ ಕೂಡ ತಗೋಬೋದು. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತೇಳಿ ಅವರು ಸಪ್ರೇಟಾಗಿ ಕೊಟ್ಟು ಫಿಕ್ಸ್ಡ್ ಡಿಪಾಸಿಟ್ ಅಂಥೇಳಿ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಅವ್ರು ಕೊಟ್ಟ ರೀತಿಲೇ ತಗೊಳ್ಳೋಣ. 10,000. ನೆಕ್ಸ್ಟ್ ಪೋಸ್ಟೇಜ್, ಆಮೇಲೆ ಜನರಲ್ ಎಕ್ಸ್ಪೆನ್ಸ್, ಲೈಟಿಂಗ್ ಚಾರ್ಜಸ್, ಇದು ಮೂರು ಕೂಡ ರೆವೆನ್ಯೂ ಐಟಮ್ಸ್ ಆಗುತ್ತಲ್ವಾ. ಸೊ ಎಕ್ಸ್ಪೆನ್ಸ್ ಸೈಡಿಗೆ ಎಂಟ್ರಿ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. ಆ್ಯಂಡ್ ಇಲ್ಲಿ ಲೈಟಿಂಗ್ ಚಾರ್ಜಸ್ಸಿಗೆ ಮಾತ್ರ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅದನ್ನು ಇನ್ನರ್ ಕಾಲಮಲ್ಲಿ ತಗೋತೀವಿ. ಉಳಿದೆರಡನ್ನು ಕೂಡ ಔಟರ್ ಕಾಲಮಲ್ಲಿ ಹಾಕ್ತಾ ಹೋಗ್ತೀವಿ. ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ದಿಸ್ ಈಸ್ ನಥಿಂಗ್ ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಕ್ಯಾಶಿನ ಕ್ಲೋಸಿಂಗ್ ಬ್ಯಾಲೆನ್ಸ್. ಇದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ತಗೋತೀವಿ. ಒಂದ್ಸಲ ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಳ್ಳೋಣ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂತಲೇ ತಗೊಳ್ಳೋಣ. ಕ್ಯಾಶ್ ಅಟ್ ಬ್ಯಾಂಕ್ ಇದ್ದರೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತಲೇ ತಗೊಳ್ಳೋಣ. ಅಲ್ಲೇನಿದೆ ಇಲ್ಲೂ ಕೂಡ ಅದೇ ರೀತಿ ಎಂಟ್ರಿ ಮಾಡ್ತೀವಿ. ಸೊ ಕ್ಯಾಶ್ ಬ್ಯಾಲೆನ್ಸ್ 7,700. ಅಲ್ಲಿಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎಲ್ಲ ಎಂಟ್ರೀಸ್ ಆಗೋದು ಹಾಗಾಯ್ತಲ್ವಾ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಅಡ್ಜಸ್ಟ್ಮೆಂಟನ್ನು ಅನಲೈಸ್ ಮಾಡೋದು. ಬಟ್ ಆ ಸ್ಟೆಪ್ಪಿಗೆ ಹೋಗೋದಕ್ಕೂ ಮೊದಲು ಯಾವುದಾದ್ರೂ ಬಿಟ್ಕೊಂಡಿರೋ ಐಟಮ್ ಇದ್ದರೆ ಇದರಲ್ಲಿ ಮೊದಲು ಎಂಟ್ರಿ ಹಾಕ್ತೀವಿ. ನೋಡಿ, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಮತ್ತು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಗೆ ಒಂದು ರೈಟ್ ಮಾರ್ಕ್ ಹಾಕಿಟ್ಕೊಂಡಿದ್ದೀವಿ ಅಲ್ವಾ, ಬಿಟ್ಟು ಹೋಗಿದೆ ಅಂತೇಳಿ. ಸೊ ಇದಕ್ಕೆ ಎಂಟ್ರಿ ಹಾಕೋಣ ಮೊದಲಿಗೆ. ಆ್ಯಂಡ್ ನಿಮಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಬ್ಯಾಲೆನ್ಸ್ ಶೀಟ್ ಮತ್ತು ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರೋ ಎಲ್ಲ ಐಟಮ್ಗೆ ಒಂದು ಕಡೆ ಮಾತ್ರ ಎಂಟ್ರಿ ಆಗುತ್ತೆ. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಮತ್ತು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದ್ರಿಂದ ಇದು ಲಾಸ್ಟ್ ಇಯರ್ಗೆ ರಿಲೇಟೆಡ್ ಆಗಿರೋದಾಗಿರುತ್ತೆ. ಆ್ಯಂಡ್ ಅದಕ್ಕೆ ಒಂದೊಂದೇ ಎಂಟ್ರಿ ಬರುತ್ತೆ. ದಟ್ ಈಸ್ ಇನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೆ ಎಂಟ್ರಿ ಆಗೋದಿಲ್ಲ ಅದು. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದು ಲಾಸ್ಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಮೈನಸ್ ಮಾಡ್ತೀವಿ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್. ಈ ರೂಲ್ ಕೂಡ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಮತ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಸ್ಯಾಲ್ರಿಗೆ ಒಂದೇ ಅಡ್ಜಸ್ಟ್ಮೆಂಟ್ ಇರೋದು. ಸೊ ಇದನ್ನು ಔಟರ್ ಕಾಲಮಿಗೆ ಹಾಕ್ಕೊಳ್ತೀವಿ. ಯಾವುದೇ ಇನ್ನರ್ ಕಾಲಮಲ್ಲಿರೋವಂಥ ಅಮೌಂಟಿಗೆ ಅಡ್ಜಸ್ಟ್ಮೆಂಟ್ ಮುಗಿದ ತಕ್ಷಣ ನೀವು ಅದನ್ನು ಔಟರ್ ಕಾಲಮಿಗೆ ಹಾಕಬೇಕು, ಇಲ್ಲಾಂದರೆ ಆಮೇಲೆ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಮೈನಸ್ ಇರೋದನ್ನು ಬ್ರ್ಯಾಕೆಟಲ್ಲಿ ಇಟ್ಕೊಂಡ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇಲ್ಲಾಂದರೆ ಎಕ್ಸಾಮಲ್ಲಿ ನೀವು ಮೈನಸ್ ಮಾಡೋ ಬದಲು ಪ್ಲಸ್ ಮಾಡಿಬಿಡ್ತೀರಿ. ಹಾಗಾಗಿ ಇದನ್ನು ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಸೊ ಔಟರ್ ಕಾಲಮ್ ಅಮೌಂಟ್ 8,000. ನೆಕ್ಸ್ಟ್ ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಹಾಗೆ ಉಳ್ಕೊಂಡಿದೆ ನೋಡಿ. ಇಟ್ ಈಸ್ ಅಗೈನ್ ಲಾಸ್ಟ್ ಇಯರ್ ರಿಲೇಟೆಡ್, ಹಾಗಾಗಿ ಮೈನಸ್ ಮಾಡ್ತೀವಿ. ಮೈನಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಲಾಸ್ಟ್ ಇಯರ್ 1,200. ಆ್ಯಂಡ್ ಮೈನಸ್ ಮಾಡೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಇನ್ನೊಂದಷ್ಟು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಕ್ಲೋಸ್ ಮಾಡೋದಿಲ್ಲ, ಹಾಗೆ ಇಟ್ಕೊಳ್ತೀವಿ. ಈಗ ರೈಟ್ ಮಾರ್ಕ್ ಹಾಕ್ಕೊಂಡಿರೋ ಐಟಮ್ಸ್ ಎಲ್ಲ ಮುಗ್ದಿದೆ ಅಲ್ವಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. ಆ್ಯಂಡ್ ಅಡ್ಜಸ್ಟ್ಮೆಂಟ್ಗೆ ಪ್ರತಿಯೊಂದಕ್ಕೂ ಕೂಡ ಎರಡೆರಡು ಕಡೆ ಎಂಟ್ರಿ, ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದಿ ಇಯರ್ 2017 ರುಪೀಸ್ 3,000 ಅಂತ ಇದೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದೆಲ್ಲ ಕರೆಂಟ್ ಇಯರ್ಗೆ ರಿಲೇಟೆಡ್ ಆಗಿರುತ್ತೆ. ಕರೆಂಟ್ ಇಯರ್ಗೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀವಿ. ಇದು ಸಬ್ಸ್ಕ್ರಿಪ್ಷನಲ್ಲಿ ಅಡ್ಜಸ್ಟ್ ಆಗುತ್ತಲ್ವಾ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 3,000. ಆ್ಯಂಡ್ ಪ್ಲಸ್ ಮಾಡೋದ್ರಿಂದ ಬ್ರ್ಯಾಕೆಟಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ಕೊಟ್ಬಿಡೋಣ ಇದಕ್ಕೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದ್ದ ಹಾಗಾಯಿತು. ಸೊ ಇಟ್ ಬಿಕಮ್ಸ್ ಅಸೆಟ್ ಫಾರ್ ದಿ ಬಿಸ್ನೆಸ್. ಸೊ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇಟ್ ಇಸ್ 3,000. ಎರಡು ಇಫೆಕ್ಟ್ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದ ಇಯರ್ 2018 ಅಂತ ಇದೆ. ಅಂದರೆ ನೆಕ್ಸ್ಟ್ ಇಯರ್ನ ಸಬ್ಸ್ಕ್ರಿಪ್ಷನ್ ಈ ವರ್ಷನೇ ಅಡ್ವಾನ್ಸ್ ಆಗಿ ರಿಸೀವ್ ಆಗಿದೆಯಂತೆ. ಸೊ ಈ ವರ್ಷಕ್ಕದು ಅಡ್ವಾನ್ಸ್ ಆದ ಹಾಗಾಯಿತು. ಕರೆಂಟ್ ಇಯರ್ ಅಡ್ವಾನ್ಸಸ್ಸನ್ನು ನಾವು ಮೈನಸ್ ಮಾಡ್ತೀವಿ ಅಲ್ವಾ. ಸೊ ಸಬ್ಸ್ಕ್ರಿಪ್ಷನಿಗೆ ಹೋಗಿ ಮೈನಸ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಇಟ್ ಈಸ್ 1,000. ಆ್ಯಂಡ್ ಮೈನಸ್ ಮಾಡೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ 3 ಅಡ್ಜಸ್ಟ್ಮೆಂಟ್ ಆಗಿದೆ ನೋಡಿ. ಆ ಸಬ್ಸ್ಕ್ರಿಪ್ಷನ್ ರಿಲೇಟೆಡ್ ಮತ್ತು ಯಾವುದೇ ಅಡ್ಜಸ್ಟ್ಮೆಂಟ್ ಉಳ್ಕೊಂಡಿಲ್ಲ. 3 ಅಡ್ಜಸ್ಟ್ಮೆಂಟ್ ಇತ್ತು, 3 ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಔಟರ್ ಕಾಲಮಿಗೆ ಅಮೌಂಟನ್ನು ಹಾಕಿ ಮುಂದೆ ಹೋಗೋಣ. ಸೊ ಔಟರ್ ಕಾಲಮ್ ಅಮೌಂಟ್ ಎಷ್ಟು ಬರ್ತಾ ಇದೆ, 38,800. ಓಕೆ. ನೆಕ್ಸ್ಟ್ ಇನ್ನೊಂದು ಇಫೆಕ್ಟನ್ನು ಕೊಟ್ಟಿಲ್ಲ ನಾವು ಇದಕ್ಕೆ. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಈಸ್ ಅ ಲಯಾಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಆಗ್ತಿತ್ತು, ಹಾಗೆ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಲಯಾಬಿಲಿಟಿ ಆಗುತ್ತೆ. ಸೊ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಇಟ್ ಈಸ್ ಅಮೌಂಟನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ.
ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿಗೆ 2 ಇಫೆಕ್ಟ್ ಆಯ್ತಲ್ವಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಡೆಪ್ರಿಸಿಯೇಟ್ ಸ್ಪೋರ್ಟ್ಸ್ ಮಟೀರಿಯಲ್ ಬೈ 5000. ಕೆಲವೊಂದ್ಸಲ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಡೈರೆಕ್ಟಾಗಿ 5000 ಅಂತೇಳಿ ಕೊಡ್ತಾ ಇದ್ದಾರೆ. ಸೊ ನಾವೇನು ಮಾಡ್ತೀವಿ, ಸ್ಪೋರ್ಟ್ಸ್ ಮಟೀರಿಯಲಲ್ಲಿ ಮೈನಸ್ ಮಾಡಬೇಕು ಡೆಪ್ರಿಸಿಯೇಷನನ್ನು ಅಲ್ವಾ. ಮೈನಸ್ ಡೆಪ್ರಿಸಿಯೇಷನ್, ಡೈರೆಕ್ಟಾಗಿ ಅಮೌಂಟನ್ನು ಕೊಟ್ಟಿದ್ದಾರೆ 5000 ಅಂತೇಳಿ ಅದನ್ನು ಬರಿತೀವಿ. ಆ್ಯಂಡ್ ಮೈನಸ್ ಆಗಿರೋದನ್ನು ಬ್ರ್ಯಾಕೆಟಲ್ಲಿ ಇಡೋಣ. ಆ್ಯಂಡ್ ಇಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದಿದೆ, ಇದನ್ನು ಔಟರ್ ಕಾಲಮಿಗೆ ಹಾಕೋಣ. ಆ್ಯಂಡ್ ದ ಔಟರ್ ಕಾಲಮ್ ಅಮೌಂಟ್ ಈಸ್ 17,000. ಆ್ಯಂಡ್ ಇನ್ನೊಂದು ಇಫೆಕ್ಟ್ ಇದಕ್ಕೆ, ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಆಗುತ್ತಲ್ವಾ, ಬಿಕಾಸ್ ಇಟ್ ಈಸ್ ಅ ಲಾಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಸೊ ಇಟ್ ಬಿಕಮ್ಸ್ ಎಕ್ಸ್ಪೆನ್ಸ್ ಫಾರ್ ದಿ ಬಿಸ್ನೆಸ್. ಹಾಗಾಗಿ ಎಕ್ಸ್ಪೆನ್ಸ್ ಸೈಡಲ್ಲಿ ಬರೆಯೋಣ. ಟು ಡೆಪ್ರಿಸಿಯೇಷನ್ ಆನ್ ಸ್ಪೋರ್ಟ್ಸ್ ಮಟೀರಿಯಲ್ ಇಟ್ ಈಸ್ 5,000. ಓಕೆ, 2 ಇಫೆಕ್ಟ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಕ್ಯಾಪಿಟಲೈಸ್ ಎಂಟ್ರೆನ್ಸ್ ಫೀಸ್ ಇದೆ, ಇದು ಒಂದು ಇನ್ಫಾರ್ಮೇಷನ್ ಮಾತ್ರ, ಇದಕ್ಕೆ ನಾವು ಆಲ್ರೆಡಿ ಇಫೆಕ್ಟ್ ಕೊಟ್ಟಿದ್ದೀವಿ ಅಲ್ವಾ. ಸೊ ಲೀವ್ ದ್ಯಾಟ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ₹300. ಸೊ ಲೈಟಿಂಗ್ ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಇದೆಯಂತೆ ಈ ವರ್ಷದ್ದು. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಈ ವರ್ಷಕ್ಕೆ ಅಲ್ವಾ. ಹಾಗಾಗಿ ಲೈಟಿಂಗ್ ಚಾರ್ಜಸ್ಸಿಗೆ ಹೋಗ್ತೀವಿ. ನೋಡಿ, ಇಲ್ಲಿ ಒಂದು ಸ್ಪೇಸ್ ಬಿಟ್ಕೊಳ್ಳೋದಕ್ಕೆ ನಾನು ಮರ್ತ್ಬಿಟ್ಟಿದ್ದೀನಿ, ಹಾಗಾಗಿ ಚಿಕ್ಕದಾಗಿ ಬರ್ಕೋತೀನಿ. ಈ ವರ್ಷಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ಲಸ್ ಮಾಡ್ತೀವಿ. ಸೊ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್. ನಾನಿಲ್ಲಿ ಚಿಕ್ಕದಾಗಿ ಬರಿತಾ ಇದ್ದೀನಿ, ಮರ್ತ್ಬಿಟ್ಟಿದ್ದೆ ಸ್ಪೇಸ್ ಬಿಟ್ಕೊಳ್ಳೋದಕ್ಕೆ. ಸೊ 1300 ಪ್ಲಸ್ 300 ಇಟ್ ಈಸ್ 1600 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಇನ್ನೊಂದು ಇಫೆಕ್ಟನ್ನು ಇದಕ್ಕೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ. ಲೈಟಿಂಗ್ ಚಾರ್ಜಸ್ ಅಂದರೆ ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಅದನ್ನು ನಾವು ಲಯಾಬಿಲಿಟಿ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅರ್ಥ ಏನು, ಅದನ್ನು ಪೇ ಮಾಡಬೇಕಾಗಿದೆ, ಫ್ಯೂಚರಲ್ಲಿ ಪೇ ಮಾಡಬೇಕಾಗಿರೋದೆಲ್ಲ ಕೂಡ ಜವಾಬ್ದಾರಿ ಆಗುತ್ತೆ, ಅಂದರೆ ಲಯಾಬಿಲಿಟಿ ಆಗುತ್ತೆ ಬಿಸ್ನೆಸ್ಸಿಗೆ. ಸೊ ಔಟ್ಸ್ಟ್ಯಾಂಡಿಂಗ್ ಲೈಟಿಂಗ್ ಚಾರ್ಜಸ್ ಇಟ್ ಈಸ್ 300. ಆ್ಯಂಡ್ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಬಿಟ್ಟೋಯ್ತಾ, ಇಲ್ಲ ಅಲ್ವಾ. ಅದೇ ರೀತಿ ಎಲ್ಲ ರೈಟ್ ಮಾರ್ಕ್ ಹಾಕಿರುವಂಥ ಐಟಮ್ಗೂ ಕೂಡ ಎಂಟ್ರಿ ಆಗಿದೆ, ಇನ್ಯಾವುದೇ ಐಟಮ್ ನಾವು ಬಿಟ್ಟಿಲ್ಲ. ಆ್ಯಂಡ್ ಇನ್ನರ್ ಕಾಲಮ್ ಎಲ್ಲ ಔಟರ್ ಕಾಲಮಿಗೆ ಬಂದಿದೆ, ನೋಡ್ಕೊಳ್ಳಿ. ಆ್ಯಂಡ್ ಈಗ ನಾವು 1 by 1 ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಅಕೌಂಟ್ ಕ್ಲೋಸ್ ಮಾಡೋ ಮೊದಲು ನೀವು ಇನ್ನರ್ ಕಾಲಮ್ ಎಲ್ಲ ಔಟರ್ ಕಾಲಮಿಗೆ ಬಂದಿದೆಯಾ ನೋಡ್ಕೊಳ್ಬೇಕು. ಅದು ಬಂದಿಲ್ಲ ಅಂದರೆ ಆನ್ಸರ್ ರಾಂಗ್ ಬರುತ್ತೆ, ಹಾಗಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಹಿಯರ್ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರ್ತಾ ಇದೆ, 47,200 ಬರ್ತಾ ಇದೆ, 47,200. ಆ್ಯಂಡ್ ಅದರಲ್ಲಿ ಡೆಬಿಟ್ ಸೈಡಿನ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 31,900. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಇದರಲ್ಲಿ ಜಾಸ್ತಿ ಇರೋದು ಇನ್ಕಮ್ ಸೈಡ್ ಅಲ್ವಾ, ಹಾಗಾಗಿ ಏನಂತ ಬರೆಯೋಣ, ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಆ್ಯಂಡ್ ಬ್ರ್ಯಾಕೆಟಲ್ಲಿ ಇದಕ್ಕೆ ಸರ್ಪ್ಲಸ್ ಅಂತ ಕರಿತೀವಿ. ಸೊ ಇನ್ಕಮ್ ಜಾಸ್ತಿ ಇದ್ದರೆ ಸರ್ಪ್ಲಸ್, ಆ್ಯಂಡ್ ಎಕ್ಸ್ಪೆನ್ಸ್ ಜಾಸ್ತಿ ಇದ್ದರೆ ಅದು ಡೆಫಿಸಿಟ್ ಆರ್ ಲಾಸ್. ಓಕೆ, ಲಾಸಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ, ಡೆಫಿಸಿಟ್. ಇಲ್ಲಿ NPOದಲ್ಲಿ ನಾವು ಪ್ರಾಫಿಟ್ ಅಥವಾ ಲಾಸ್ ಅನ್ನೋ ವರ್ಡನ್ನು ಯೂಸ್ ಮಾಡೋ ಹಾಗಿಲ್ಲ. ಇಟ್ ಈಸ್ ಕಂಪಲ್ಸರಿಲಿ ಸರ್ಪ್ಲಸ್ ಆರ್ ಡೆಫಿಸಿಟ್, ಈ ರೀತಿನ ಯೂಸ್ ಮಾಡಬೇಕು. ಸೊ ಸರ್ಪ್ಲಸ್ ಆಗಿರೋದ್ರಿಂದ ಇದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ಫಂಡಲ್ಲಿ ಆ್ಯಡ್ ಮಾಡ್ತೀವಿ, ಪ್ಲಸ್ ಸರ್ಪ್ಲಸ್. ಅದೇ ರೀತಿ ಡೆಫಿಸಿಟ್ ಬಂದರೆ, ಇಲ್ಲಿ ಶಾರ್ಟೇಜ್ ಬಂದು ಡೆಫಿಸಿಟ್ ಬಂದಿದ್ದರೆ ಇಲ್ಲಿ ಮೈನಸ್ ಮಾಡಬೇಕು. ಸೊ ಪ್ಲಸ್ ಸರ್ಪ್ಲಸ್ ಇಟ್ ಈಸ್ 31,900. ಆ್ಯಂಡ್ ಇದು ಮೂರನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ಹಾಕೋಣ, 66,400 ಬರ್ತಾ ಇದೆ. ಈಗ ಬ್ಯಾಲೆನ್ಸ್ ಶೀಟನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇನ್ನರ್ ಕಾಲಮ್ ಔಟರ್ ಕಾಲಮಿಗೆ ಬಂದಿದೆಯಾ ಅಂಥೇಳಿ. ಎಲ್ಲ ಬಂದಿದೆ ಅಂತ ಕನ್ಫರ್ಮ್ ಮಾಡಿ ಆದಮೇಲೆ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡ್ಬೋದು. ಲಯಾಬಿಲಿಟಿ ಸೈಡಲ್ಲಿ ಟೋಟಲ್ 67,700 ಬರ್ತಾ ಇದೆ. ಅದೇ ರೀತಿ ಅಸೆಟ್ ಸೈಡಲ್ಲಿ ಕೂಡ ಟೋಟಲ್ 67,700 ಬರ್ತಾ ಇದೆ. ಹಾಗಾಗಿ ಈ ಥರದ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಸೊ ಕ್ವಿಕ್ಕಾಗಿ ಒಂದು ರಿವಿಷನ್ ಮಾಡೋಣ. ಸೊ ಮೊದಲಿಗೆ ನಾವು ಫಾರ್ಮ್ಯಾಟನ್ನು ನೀಟಾಗಿ ಹಾಕ್ಕೊಳ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಇಯರ್ ಎಂಡಿಗೆ ನಾವು ಪ್ರಿಪೇರ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಂತಂದರೆ ಅಡ್ಜಸ್ಟ್ಮೆಂಟಲ್ಲಿರೋವಂಥ ಎಲ್ಲ ಐಟಮ್ಸಿಗೆ ಎಲ್ಲೆಲ್ಲಿ ಇಫೆಕ್ಟ್ ಹೋಗುತ್ತೆ ಅಂತೇಳಿ ಅಲ್ಲೆಲ್ಲಿ ಮಾರ್ಕ್ ಮಾಡ್ಕೊತಾ ಬರ್ತೀವಿ. ಚಿಕ್ಕದಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಸಾಲ್ವ್ ಮಾಡಿ ಮುಗಿದ ತಕ್ಷಣ ಇದನ್ನು ಇರೇಸರಿಂದ ತೆಗೆದುಬಿಡಿ. ಎಕ್ಸಾಮಲ್ಲಿ ಇಲ್ಲ ಅಂತಂದರೆ ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ಆಗುತ್ತೆ, ಯಾರಾದರೂ ಬಂದು ಕಾಪಿ ಮಾಡ್ತಾ ಇದ್ದೀರಿ ಹಾಗೆ ಹೀಗೆ ಅಂತಾರೆ. ಇಲ್ಲಿ ನಿಮಗೆ ಗೊತ್ತಾಗೋ ಹಾಗೆ ಚಿಕ್ಕದಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ನಾನು ನಿಮಗೆ ಗೊತ್ತಾಗಲಿ ಅಂಥೇಳಿ ಇಲ್ಲಿ ದೊಡ್ಡದಾಗಿ ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ನೀವು ಎಕ್ಸಾಮಲ್ಲಿ ಮಾಡುವಾಗ ಚಿಕ್ಕದಾಗಿ
ಅದು ಪೆನ್ಸಿಲಲ್ಲಿ ಮಾರ್ಕ್ ಹಾಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಿ. ಅಲ್ಲಿ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ ಇದ್ದರೆ ಅದಕ್ಕೆ ರೈಟ್ ಮಾರ್ಕ್ ಹಾಕ್ಕೊಂಡು ಆಮೇಲೆ ಇಫೆಕ್ಟನ್ನು ಕೊಡ್ತೀರಿ. ಆ್ಯಂಡ್ ನೆಕ್ಸ್ಟ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿರುವಂಥ ಎಲ್ಲ ಐಟಮಿಗೆ 1 by 1 ಎಂಟ್ರಿ ಮಾಡ್ತಾ ಹೋಗ್ತೀರಿ. ಇದೆರಡರಲ್ಲೂ ಇರುವಂಥ ಎಲ್ಲ ಐಟಮ್ಸ್ ಕೂಡ ಒಂದು ಕಡೆ ಎಂಟ್ರಿ ಆಗುತ್ತೆ. ಹಾಗೆ ಆ ಸ್ಟೆಪ್ ನಂತರ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸಸ್ಗೆ ಇಫೆಕ್ಟನ್ನು ಕೊಡ್ತೀರಿ. ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮಾತ್ರ ಇಫೆಕ್ಟ್ ಕೊಡ್ತೀರಿ, ಬ್ಯಾಲೆನ್ಸ್ ಶೀಟಲ್ಲಿ ಸೆಕೆಂಡ್ ಇಫೆಕ್ಟ್ ಕೊಡೋದಿಲ್ಲ ಅದಕ್ಕೆ. ಹಾಗೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀರಿ. ಅಡ್ಜಸ್ಟ್ಮೆಂಟಲ್ಲಿರುವಂಥ ಪ್ರತಿಯೊಂದು ಐಟಮ್ಗೆ ಎರಡೂ ಕಡೆ ಎಂಟ್ರಿ ಮಾಡ್ತಾ ಹೋಗ್ತೀರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ. ಅದೇ ರೀತಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದು ಲಾಸ್ಟ್ ಇಯರ್ ರಿಲೇಟೆಡ್ ಆಗಿರುತ್ತೆ ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಕರೆಂಟ್ ಇಯರ್ ರಿಲೇಟೆಡ್ ಆಗಿರುತ್ತೆ. ಇದಿಷ್ಟು ಈ ಪ್ರಾಬ್ಲಮಲ್ಲಿ ಮೇನ್ ಪಾಯಿಂಟ್ಸ್. ಈ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮಲ್ಲಿ ಇನ್ನೇನಾದರೂ ಡೌಟ್ಸ್ ನಿಮಗೆ ಬಂದಿದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು, ಇಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. I will be back soon with another question bank problem. Until then, enjoy the learning.